ಸಿನಿಮಾ ಪೈರಸಿ ತಡೆಗಟ್ಟಲು ಹಾಗೂ ಚಿತ್ರರಂಗದಲ್ಲಿ ಆಗ್ತಿರೋ ಸಮಸ್ಯೆಗಳ ಬಗ್ಗೆ ಇಂದು ನಗರದಲ್ಲಿ ಕೆಲ ನಿರ್ದೇಶಕರು ಸುದ್ದಿಗೋಷ್ಠಿ ನಡೆಸಿ ಸಿನಿಮಾ ರಂಗದ ಸಮಸ್ಯೆಗಳನ್ನು ತೋಡಿಕೊಂಡ್ರು. ಫಿಲ್ಮ್ ಮೇಕರ್ ಕೌನ್ಸಿಲ್ನಿಂದ ಸುದ್ದಿಗೋಷ್ಠಿ ನಡೆಸಿ ಅಧ್ಯಕ್ಷ ಸಂತೋಷ್ ಕೋಡೆಂಕೇರಿ ಚಿತ್ರರಂಗದಲ್ಲಿ ಅನೇಕ ಸಮಸ್ಯೆಗಳು ಇವೆ. ಪ್ರಮುಖವಾಗಿ ಮಲ್ಟಿಪ್ಲೆಕ್ಸ್ ಪ್ರದರ್ಶನದಲ್ಲಿ ಸಮಯ ಹಾಗೂ ಟಿಕೆಟ್ ದರಗಳು, ಸಬ್ಸಿಡಿ ಸೇರಿದಂತೆ ಹೊಸ ಚಿತ್ರಗಳು ರಿಲೀಸ್ ಆಗಿ ಒಂದು ವಾರದಲ್ಲೇ ಪೈರಸಿಯಾಗುತ್ತೆ. ಇನ್ನು ಹಲವು ಆ್ಯಪ್ಗಳಲ್ಲಿ ಹೊಸ ಚಿತ್ರಗಳು ಬರುತ್ತೆ. ಇದರಿಂದ ನಿರ್ಮಾಪಕರಿಗೆ ಲಾಸ್ ಆಗ್ತಿದೆ. ಸೈಬರ್ ಕ್ರೈಮ್ಗೆ ಪೊಲೀಸರಿಗೆ ದೂರು ಕೊಟ್ಟರು ಏನು ಪ್ರಯೋಜನ ಆಗ್ತಿಲ್ಲ. ಇವುಗಳಿಗೆ ತಡೆಯಲು ಹರಸಾಹಸ ಮಾಡ್ತಿದ್ದೀವಿ. ಈ ಸಂಸ್ಥೆ ಸಿನಿಮಾ ಪೈರಸಿ ತಡೆಗಟ್ಟಲು ಕೆಲಸ ಮಾಡುತ್ತೆ ಅಂತ ತಿಳಿಸಿದ್ರು. ಸಿನಿಮಾ ಈಗಿನ ಕಾಲದಲ್ಲಿ ಹೇಗಿದೆ ಅಂದ್ರೆ, ಒಂದು ಸಿನಿಮಾ ಆದ ತಕ್ಷಣ 1 ಗಂಟೆಯಲ್ಲಿ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ, ಸಂಜೆ ಆಗುವಷ್ಟೊತ್ತಿಗೆ ಎಲ್ಲಾ ವೆಬ್ಸೈಟ್ಗಳಲ್ಲಿ ಬರುತ್ತೆ, ವೆಬ್ ಪೋರ್ಟಲ್ಗಳಲ್ಲಿ ಬರುತ್ತೆ. ಇದು ನಥಿಂಗ್ ಬಟ್ ನಾವು ಇದನ್ನು ಪೈರಸಿ ಅಂತ ಹೇಳ್ತೀವಿ. ಆದ್ರೆ ಹೇಗಾಗಿದೆ ಅಂತ ಹೇಳಿದ್ರೆ, ಒಂದು ವಿಭಾಗ ಇದಕ್ಕೆ ಹೇಳುತ್ತೆ, ಸರ್ ಇಟ್ ಇಸ್ ಕಾಮನ್ ಸರ್, ಇದು ಏನು ಆಗಲ್ಲ ಸರ್, ಬಿಟ್ಬಿಡಿ ಸರ್ ಅಂತ ಹೇಳ್ತಾರೆ. ಇನ್ನೊಂದಷ್ಟು ಜನ ಮೀಡಿಯಾ ಸ್ನೇಹಿತರು ಏನ್ ಹೇಳ್ತಾರೆ, ಸರ್ ಇದು ನೀವೆಲ್ಲ ಹೋರಾಟ ಮಾಡಿದ್ರೆ ಆಗಲ್ಲ ಸರ್, ಇದಕ್ಕೆ ಸೂಪರ್ ಸ್ಟಾರ್ಗಳು ಬರಬೇಕು ಅಂತ. ಅದೇ ಸೂಪರ್ ಸ್ಟಾರ್ ಸಿನಿಮಾಗಳು ಪೈರಸಿ ಆಗುತ್ತೆ. ಇನ್ನೊಂದಷ್ಟು ಜನ ಹೇಳ್ತಾರೆ, ಸರ್ ಇದು ಏನು ಆಗಲ್ಲ ಸರ್, ನೀವು ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಬಟ್ ಈ ನಿಟ್ಟಿನಲ್ಲಿ ಒಂದು ಮೊದಲಿಂದನೇ ಹೋರಾಟದ ಮನೋಭಾವ ಇರೋದ್ರಿಂದ ಒಬ್ಬನೇ ಬೇಡ, ಒಂದು ಲೈಕ್ ಮೈಂಡೆಡ್ ಪೀಪಲ್ ಅನ್ನು ಜೊತೆ ಮಾಡಿ ಸ್ಥಾಪಿಸಿದಂತ ಸಂಸ್ಥೆ FMC ಫಿಲ್ಮ್ ಮೇಕರ್ ಕೌನ್ಸಿಲ್. ಇದರಿಂದ ಏನ್ ಮಾಡಿದೆ, ಪೈರಸಿ ಅಂತ ಹೇಳಿದ್ರೆ ಫಸ್ಟ್ ಏನ್ ಮಾಡೋದು, ಯಾರಿಗೆ ಕಂಪ್ಲೇಂಟ್ ಕೊಡೋದು ಅಂತ ಹೇಳಿದ್ರೆ ಲಾ ಅಂಡ್ ಆರ್ಡರ್ ಗೆ ಕೊಟ್ವಿ, ಅಲ್ಲಾಗಿಲ್ಲ ಸೆಲ್ಗೆ ಕೊಟ್ವಿ, ಅಲ್ಲಾಗಿಲ್ಲ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್ ಗೆ ಕೊಟ್ವಿ, ಅಲ್ಲಾಗಿಲ್ಲ ಜಾಯಿಂಟ್ ಸೆಕ್ರೆಟರಿ ಡೆಲ್ಲಿಗೆ ಕೊಟ್ವಿ. ಚಲನಚಿತ್ರ ಅಫ್ಕೋರ್ಸ್ ಕನ್ನಡ ಚಲನಚಿತ್ರ ಜೊತೆಯಲ್ಲೇ ಇದ್ದೀವಿ, ಅಣ್ಣನಿಗೆಲ್ಲ ವಿಷಯಗಳು ಗೊತ್ತಿವೆ.